ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗಂತೂ ಕ್ರಿಕೆಟ್ ಬೆಟ್ಟಿಂಗ್ ಟೈಮು. ಸಣ್ಣ ಸಣ್ಣ ಹುಡುಗರೆಲ್ಲ ಬೆಟ್ಟಿಂಗ್ ಆಡ್ತಾರೆ. ಯಾರೋ ಯಾಕೆ ಇಲ್ಲೇ ರೋಡ್ ಕಾರ್ನರ್ ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅಲ್ಲಿ ಕೆಲಸ ಮಾಡೋರು ಮಕ್ಕಳು ಬೆಟ್ಟಿಂಗ್ ಆಡ್ತಾರೆ. ಅಲ್ಲ, ಇನ್ನು 5ನೇ ಕ್ಲಾಸು 6ನೇ ಕ್ಲಾಸ್ ಓದೋ ಹುಡುಗರು ಬೆಂಗಳೂರಿಗೆ ಆಗ್ತೀಯಾ ಚೆನ್ನೈಗೆ ಆಗ್ತೀಯ ಅಂತ ಮಾತಾಡ್ಕೋತಾ ಇರ್ತಾರೆ. ಇವತ್ತು 10-20 ರೂಪಾಯಿಗೆ ಆಡ್ತಾ ಇರೋರು ನಾಳೆ ಲಕ್ಷ ರೂಪಾಯಿಗೆ ಆಡಲ್ಲ ಅಂತ ಏನ್ ಗ್ಯಾರಂಟಿ? ಪಾಪ ದಿನಗೂಲಿ ಮಾಡಿ ಮಕ್ಕಳನ್ನ ಸಾಕ್ತಾ ಇದ್ದಾರೆ. ಈ ಬೆಟ್ಟಿಂಗ್ ಚಟಕ್ ಬಿದ್ದು ನಾಳೆ ದಿನ ಅವ್ರ ಲೈಫ್ಗೆ ಪ್ರಾಬ್ಲಮ್ ತಂದ್ಕೊಂಡ್ರೆ ಯಾರು ಜವಾಬ್ದಾರಿ? ತಪ್ಪು ಮಾಡಿದವರಿಗೆ ಎಷ್ಟು ಶಿಕ್ಷೆ ಇದೆಯೋ ತಪ್ಪು ಮಾಡಿದವರನ್ನ ಮುಚ್ಚಿಟ್ಟವರಿಗೂ ಅಷ್ಟೇ ಶಿಕ್ಷೆ. ಕಾನೂನಿನ ಅಡಿಯಲ್ಲಿದ್ದರೆ ಎಲ್ಲರಿಗೂ ಒಳಿತು. ಶಿಕ್ಷೆನ ಕಾನೂನೆಲ್ಲ ಮಾಡಿದ್ದಾರೆ ಭಗವಂತ, ಆದ್ರೆ ಅದನ್ನ ಯಾರು ಪಾಲಿಸ್ತಾರೆ? ಒಬ್ಬೊಬ್ಬಂದು ಒಂದೊಂದು ಮಾತು, ಯಾರ ಮಾತು ಯಾರು ಕೇಳಲ್ಲ. ಇವತ್ತಿನ ಯುವ ಪೀಳಿಗೆ ನೋಡ್ತಾ ಇದ್ರೆ ಭಯ ಆಗುತ್ತೆ. ಎಲ್ಲರಿಗೂ ಒಂದೇ ಹಠ, ಒಂದೇ ಚಟ, ದಿಢೀರ್ ದುಡ್ಡು ಮಾಡಬೇಕು ಅಂತ. ತಪ್ಪು ದಾರಿಯಲ್ಲಿದ್ದವನನ್ನ ಸರಿದಾರಿಗೆ ತರಬಹುದು, ಆದರೆ ತಪ್ಪು ದಾರಿಯನ್ನೇ ಸರಿದಾರಿ ಎಂದುಕೊಂಡವನನ್ನು ಸರಿದಾರಿಗೆ ತರುವುದು ಬಹಳ ಕಷ್ಟ. ಹಾಗಾಗಿ ದಾರಿ ತೋರುವವನ ಬಗ್ಗೆ ವಿಚಾರಿಸಿ, ಹೋಗುತ್ತಿರುವ ದಾರಿಯ ಬಗ್ಗೆ, ಅಲ್ಲಿರುವ ಕಲ್ಲು ಮುಳ್ಳುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಅರಿತಿರಬೇಕು. ಅದನ್ನೆಲ್ಲ ತಿಳ್ಕೊಳಕ್ಕೆ ಇವಾಗ ಯಾರಿಗೂ ಪೇಷನ್ಸ್ ಇಲ್ಲ ಭಗವಂತ. ಇವಾಗೆಲ್ಲ ಸಡನ್ನಾಗಿ ದುಡ್ಡು ಮಾಡಬೇಕು, ಸಡನ್ನಾಗಿ ಶೋಕಿ ಮಾಡಬೇಕು. ಅದು ಮಾಡೋಕ್ಕಾಗದೆ ಯಾವಾಗ? ಕ್ರಿಕೆಟ್ ಬೆಟ್ಟಿಂಗ್ ಶುರುವಾದಾಗ. ಬೆಟ್ಟಿಂಗಲ್ಲಿ ದುಡ್ಡು ಬಂದರೆ ಹ್ಯಾಪಿ, ಲಾಸ್ ಆದರೆ ನೀನು ಗೊತ್ತಿಲ್ಲದೆ ಇರೋದೇನಿದೆ ಭಗವಂತ? ತಾಯಿ ಮಾಂಗಲ್ಯ ಸ್ತರಾನ ಮಾರಿ ಬೆಟ್ಟಿಂಗ್ ಆಡ್ತಾ ಇದ್ದಾರೆ. ಅಂಥವ್ರಿಗೆಲ್ಲ ಏನು ಅಂತ ಬುದ್ಧಿ ಹೇಳ್ತೀಯಾ? ಶಿವಪ್ರಸಾದ್, ಈ ಜೂಜು ಅನ್ನೋದು ತಾತ್ಕಾಲಿಕವಾದ ಅಮೃತ, ಆದರೆ ಶಾಶ್ವತವಾದ ವಿಷ. ಆ ಕ್ಷಣಕ್ಕೆ ಅದು ಸಿಹಿ ಕೊಡಬಹುದು, ಆದರೆ ಕಾರ್ಕೋಟಕ ವಿಷ, ಅದನ್ನ ಯಾವತ್ತೂ ನಂಬಬಾರದು. ಭಗವಂತ, ನನಗೊಂದು ಡೌಟು. ಕೇಳು. ಮುಂಚೆ ಎಲ್ಲ ಜೂಜಾಡಕ್ಕೆ ಅಂತಾನೆ ಕೆಲವು ಆಟಗಳಿದ್ವು, ಆದರೆ ಈಗ ಎಲ್ಲ ಆಟದಲ್ಲೂ ಜೂಜಾಡ್ತಾರೆ. ನನ್ನ ಡೌಟ್ ಏನಪ್ಪ ಅಂದ್ರೆ, ನಮ್ಮ ಜೀವನ ಅನ್ನೋ ಆಟನ ನೀನು ಆಡಿಸ್ತಾ ಇರೋದು. ನಿನ್ನ ಈ ಆಟದಲ್ಲೂ ಯಾರಾದ್ರೂ ಬೆಟ್ಟಿಂಗ್ ಕಟ್ತಾರ? ಹರಕೆಗೂ ಕುರಿಗೂ ಯಾವ ಸಂಬಂಧನೂ ಇಲ್ಲ. ಆದ್ರೆ ಹರಕೆ ಕುರಿ ಅಂತ ಹೇಳಲ್ವಾ? ಮನುಷ್ಯನ ಆಟದಲ್ಲಿ ಸೋಲಿಗೆ ಗೆಲುವಿಗೆ ಲೆಕ್ಕವಿದೆ, ಆದರೆ ನಾನಾಡ್ಸೋ ಆಟದಲ್ಲಿ ಸೋಲಿಗೆ ಗೆಲುವಿಗೆ ಅರ್ಥ ಇದೆ. ವ್ಯತ್ಯಾಸ ಇಷ್ಟೇ, ಜೂಜು ಆಟ, ಜೀವನ ಪಾಠ. ಯಾರ ಜೀವನದಲ್ಲಿ ಏನು ಪಾಠ ಕೊಡ್ತೀಯೋ ನನಗಂತೂ ಗೊತ್ತಿಲ್ಲ ಭಗವಂತ. ಆದರೆ ಈ ಕ್ರಿಕೆಟ್ ಬೆಟ್ಟಿಂಗಿಂದ ಪಾಠ ಕಲಿಯೋ ಮಕ್ಕಳು ಕೂಡ ಹಾಳಾಗ್ತಾ ಇದ್ದಾರೆ. ಪ್ಲೀಸ್ ಅದನ್ನ ಹೇಗಾದರೂ ಮಾಡಿ ತಡಿ, ಇಲ್ಲ ಅಂದ್ರೆ ಅದನ್ನ ಹೇಗೆ ತಡಿಬೇಕು ಅಂತ ನನಗೊಂದು ಐಡಿಯಾ ಕೊಟ್ಟು ಹೆಲ್ಪ್ ಮಾಡು. ಪ್ಲೀಸ್ ಹೆಲ್ಪ್ ಭಗವಂತ. ಭಗವಂತ, ಹೆಲ್ಪ್ ಮಾಡು ಅಂದ್ರೆ ಸ್ವಲ್ಪ ಮಾಡ್ತೀನಿ ಅಂತನೂ ಹೇಳಲ್ಲ, ಠಕ್ ಅಂತ ಮಾಯ ಆಗ್ಬಿಡ್ತೀಯ. ಇನ್ನು ಈ ಕ್ರಿಕೆಟ್ ಬೆಟ್ಟಿಂಗಿಂದ ಅದೇನೇನು ನಡೆಯುತ್ತೋ, ಏನೇನಾಗುತ್ತೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.